ಹಾಯ್ ಹಲೋ ನಮಸ್ತೆ. ನಾನ್ ನಿಮ್ಮ ಪ್ರೀತಿಯ ರಾಹುಲ್ ಸೆರಿಕರ್. ನಮ್ಮ ರಾಹುಲ್ ಸೆರಿಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿ ಸ್ವಾಗತ. ಇಂದಿನ ವಿಷಯ ಏನಪ್ಪ ಬಂದಾಗ ಮುಂಬರುವ KS ಆಗಿರ್ಬೋದು, PSI, SDA, FDA, PC ಅದಲ್ವಾ ಪ್ರತಿಯೊಂದು ಎಕ್ಸಾಮ್ ಏನ್ ಗೊತ್ತೇನ್ರಿ ಅಂತಾರಾಷ್ಟ್ರೀಯ ಸಂಘಟನೆ ಅಂತಕ್ಕಂತ ಕೇಳ್ತಾರೆ ಅದಲ್ವಾ. ಇಂತ ಅಂತಾರಾಷ್ಟ್ರೀಯ ಸಂಘಟನೆ ಯಾವ್ದು ಗೊತ್ತೇನ್ರಿ ಆಸಿಯನ್ ಅಂತಕ್ಕಂಥ ಅಥವಾ ಏಸಿಯನ್ ಅಂತಕ್ಕಂಥ ಕುರಿತು ಒಂದಿಷ್ಟು ಮಾಹಿತಿ ಇಂದಿನ ತರಗತಿ ನೋಡೋಣ ಅದಲ್ವಾ. ಇವಾಗ ನೋಡ್ರಿ ಪ್ರಮುಖವಾಗಿ ಮುಂಬರುವ ಕ್ವಶನ್ ಕೇಳೋದೇನ್ ಗೊತ್ತೇನ್ರಿ ಆಸಿಯನ್ ಬಂದಾಗ ಏನ್ ಗೊತ್ತೇನ್ರಿ ಆಸಿಯಾನ್ ವಿಸ್ತರಿಸಿ ಕ್ವಶನ್ ಕೇಳ್ಬೋದು ಹೌದಲ್ವಾ. ಏನ್ ಗೊತ್ತೇನ್ರಿ ಆಸಿಯನ್ ವಿಸ್ತರಿಸಿದ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ ಅಸೋಸಿಯೇಷನ್ ಏನ್ ಗೊತ್ತೇನ್ರಿ ಅಸೋಸಿಯೇಷನ್ ಆಫ್ ಏನ್ ಗೊತ್ತೇನ್ರಿ ಸೌತ್ ಏನ್ ಗೊತ್ತೇನ್ರಿ ಈಸ್ಟ್ ಏನ್ ಗೊತ್ತೇನ್ರಿ ಏಷ್ಯನ್ ಏನ್ ಗೊತ್ತೇನ್ರಿ ಏಷ್ಯನ್ ಗೊತ್ತೇನ್ರಿ ನೇಷನ್ ಅಂತ ಗೊತ್ತಿರೋ ನೋಡ್ರಿ. ಇವಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು ಆಸಿಯನ್ ಅಂದ್ರೆ ಗೊತ್ತೇನ್ರಿ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಂತಕ್ಕಂಥದ್ದಲ್ಲಿ ಗೊತ್ತಿರ್ಬೇಕದಲ್ವಾ. ಕನ್ನಡದಲ್ಲಿ ಗೊತ್ತೇನ್ರಿ ಆಗ್ನೇಯ ಏಷ್ಯಾ ರಾಷ್ಟ್ರಗಳನ್ನ ಗೊತ್ತೇನ್ರಿ ಸಂಘ ಅಥವಾ ಒಕ್ಕೂಟ ಅಂತ ಕರೀತಾರೆ ಅಂತ ಗೊತ್ತಿರ. ಈಗ ಪ್ರಮುಖ ಗೊತ್ತಿರ್ಬೇಕು. ಈಗ ಆಸಿಯನ್ ಬಂದೇನ್ ಗೊತ್ತೇನ್ರಿ ಎಕ್ಸಾಮ್ ಕ್ವಶನ್ ಕೇಳ್ಬೋದು ಸರ್ ಆಸಿಯನ್ ಅಂತಕ್ಕಂಥದ್ದು ಯಾವಾಗ ಸ್ಥಾಪನೆ ಆಗಿರ್ಬೋದ್ರಿ. ಸರಿ ಇವಾಗ ಆಸಿಯನ್ ಅದಲ್ವಾ ಸ್ಥಾಪನೆ ಆದ ವರ್ಷ ಗೊತ್ತಿರ್ಬೇಕು 1967 ಗೊತ್ತೇನ್ರಿ ಆಗಸ್ಟ್ 8ಕ್ಕೆ ಏನ್ ಗೊತ್ತೇನ್ರಿ ಸ್ಥಾಪನೆ ಆಗ್ತದೆ ಗೊತ್ತಿರ್ಬೇಕು. ಯಾವ ಗೊತ್ತೇನ್ರಿ ಆಗಸ್ಟ್ 8 ಸ್ಥಾಪನೆ ಆಗ್ತದೆ ಗೊತ್ತಿರ್ಬೇಕು. ಒಂದ್ಸಲ ನೋಡ್ರಿ PSI ಕ್ವಶನ್ ಕೇಳಿದ್ರೆ ಏನ್ ಗೊತ್ತೇನ್ರಿ ಇವಾಗ ಸರ್ ಆಗಸ್ಟ್ 8 ಗೊತ್ತೇನ್ರಿ ಆಗಸ್ಟ್ 8ರಂದು ಯಾವ ದಿನಾಚರಣೆ ಮಾಡ್ತಾರೆ ಗೊತ್ತೇನ್ರಿ ಆಸಿಯನ್ ದಿನ ಅಂತಕ್ಕಂಥದ್ದು. ಸರಿ ಇವಾಗ ಆಸಿಯನ್ ದಿನ ಅಂತಕ್ಕಂಥ ಆಗಸ್ಟ್ 8ಕ್ಕೆ ಯಾಕೆ ಆಚರಣೆ ಮಾಡ್ತಾರೆ ಗೊತ್ತೇನ್ರಿ 1967 ಆಗಸ್ಟ್ 8ಕ್ಕ ಈ ಆಸಿಯನ್ ಅಂತಕ್ಕಂಥ ಸಂಘಟನೆ ಸ್ಥಾಪನೆ ಗೊತ್ತಲ್ವಾ. ಆ ಸ್ಥಾಪನೆ ಏನ್ ಗೊತ್ತೇನ್ರಿ ಪ್ರತಿ ವರ್ಷ ಆಗಸ್ಟ್ 8ಕ್ಕೆ ಏನ್ ಗೊತ್ತೇನ್ರಿ ಆಸಿಯನ್ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರೆ ಅದಲ್ವಾ. ಈ ನೋಡ್ರಿ ಅಂತಾರಾಷ್ಟ್ರೀಯ ಸಂಘಟನೆ ಬಂದಾಗ ಗೊತ್ತೇನ್ರಿ ಅದ್ರ ಕೇಂದ್ರ ಕಚೇರಿಗಳು ಗೊತ್ತಿರ್ಬೇಕು ಅದಲ್ವಾ. ಹೆಡ್ ಕ್ವಾರ್ಟರ್ ಅಂತ ಕರೀತಾರೆ ನೋಡ್ರಿ ಅಥವಾ ಪ್ರಧಾನ ಕಚೇರಿ. ನೋಡ್ರಿ ಆಸಿಯನ್ ಕೇಂದ್ರ ಕಚೇರಿ ಗೊತ್ತಿರ್ಬೇಕು ಎಲ್ಲಿ ಬರುತ್ತೆ ಗೊತ್ತೇನ್ರಿ ಜಕಾರ್ತ ಅಂತಕ್ಕಂಥ ಕಂಡು ಬರ್ತದೆ ಗೊತ್ತೇನ್ರಿ ಜಕಾರ್ತ ಅದಲ್ವಾ. ನೋಡ್ರಿ 2024 ವಿಡಿಯೋ ಕ್ವಶನ್ ಇದೆ ಏನ್ ಗೊತ್ತೇನ್ರಿ ಆಸಿಯನ್ ಕೇಂದ್ರ ಕಚೇರಿ ಕಂಡು ಬರ್ತದೆ ಗೊತ್ತೇನ್ ಜಕಾರ್ತ ಕಂಡು ಬರ್ತೈತಿ. ಈ ಜಕಾರ್ತ ಅಂತಕ್ಕಂಥದ್ದು ಯಾವ ದೇಶದ ಕಂಡು ಬರ್ತದೆ ಗೊತ್ತೇನ್ರಿ ಸರ್ ಇಂಡೋನೇಷಿಯಾ ಅಂತಕ್ಕಂಥ ಕಂಡು ಬರ್ತದೆ ಗೊತ್ತಿರ್ಬೇಕು. ಎಲ್ಲಿ ಬರ್ತದೆ ಗೊತ್ತೇನ್ರಿ ಇಂಡೋನೇಷಿಯಾದಾಗ ಕಂಡು ಬರ್ತೈತಿ ಅಂತ ಗೊತ್ತಿರ್ಬೇಕಾಗಲ್ವಾ. ಸರ್ ಇಂಡೋನೇಷಿಯಾ ಗೊತ್ತಿರ್ಬೇಕು. ಇಂಡೋನೇಷಿಯಾದ ರಾಜಧಾನಿ ಯಾವ್ದು ಗೊತ್ತೇನ್ರಿ ಜಕಾರ್ತ. ಸರ್ ಇದು ಕರೆನ್ಸಿ ಯಾವ್ದು ಗೊತ್ತೇನ್ರಿ ಇಂಡೋನೇಷಿಯಾದ ರೂಪಾಯಿ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಬೇಕಾದಲ್ವಾ. ಮುಂಬರುವ ಕ್ವಶನ್ ಕೇಳ್ಬೋದಲ್ವಾ. ನೆಕ್ಸ್ಟ್ ಏನ್ ಗೊತ್ತೇನ್ರಿ ಇವಾಗ ಆಸಿಯನ್ ಅದ ಅಲ್ವಾ ಈ ನೋಡಿ ಸಂಘಟನೆ ಅಂತ ಏನ್ ಗೊತ್ತೇನ್ರಿ ಸದಸ್ಯ ರಾಷ್ಟ್ರಗಳು ಗೊತ್ತಿರ್ಬೇಕು. ಈಗ ನೋಡಿ ಮುಂಬರುವ ಕ್ವಶನ್ ಕೇಳೋದೇನ್ ಗೊತ್ತೇನ್ರಿ ಆಸಿಯನ್ ಪ್ರಸ್ತುತ ಏನ್ ಗೊತ್ತೇನ್ರಿ ಸದಸ್ಯ ರಾಷ್ಟ್ರಗಳ ಸದಸ್ಯ ಏನ್ ಗೊತ್ತೇನ್ರಿ ರಾಷ್ಟ್ರಗಳ ಸಂಖ್ಯೆ ಎಷ್ಟವರಿ ಅಂತ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಎಷ್ಟು ಗೊತ್ತೇನ್ರಿ 10 ರಾಷ್ಟ್ರಗಳು ಗೊತ್ತಿರ್ಬೇಕು. ನೋಡ್ರಿ ಆಸಿಯನ್ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಗೊತ್ತೇನ್ರಿ 10 ನೋಡ್ರಿ. ಮುಂಬರುವ ಕ್ವಶನ್ ಕೇಳ್ಬೋದು. ಇವಾಗ ಅಂತಾರಾಷ್ಟ್ರೀಯ ಸಂಘಟನೆ ಹೆಂಗ್ ಕತ್ತಾರೆ ಗೊತ್ತೇನ್ರಿ ಕ್ವಶನ್ ಆ ಅಂತಾರಾಷ್ಟ್ರೀಯ ಸಂಘಟನೆ ಸದಸ್ಯ ರಾಷ್ಟ್ರಗಳು ಗೊತ್ತಿರ್ಬೇಕು. ಆ ಸದಸ್ಯ ರಾಷ್ಟ್ರ ಏನ್ ಗೊತ್ತಿರ ರಾಜಧಾನಿ ಗೊತ್ತಿರ್ಬೇಕು ಒಂದ್ ಕರೆನ್ಸಿ ಗೊತ್ತಿರ್ಬೇಕು ಅದಲ್ವಾ. ಏನ್ ಗೊತ್ತೇನ್ರಿ ಇವಾಗ 10 ರಾಷ್ಟ್ರಗಳು ಅಲ್ವಾ ಆ 10 ರಾಷ್ಟ್ರದ ಒಂದ್ ರಾಷ್ಟ್ರ ಕೊಟ್ಟಿರಲ್ರಿ. ಕೊಟ್ಟಿರಂಗಿಲ್ಲ ಏನ್ ಗೊತ್ತೇನ್ರಿ ಇವುಗಳಲ್ಲಿ ಯಾವ್ದೇನ್ ಗೊತ್ತೇನ್ರಿ ಆಸಿಯನ್ ಸದಸ್ಯ ರಾಷ್ಟ್ರ ಅಂತ ಕ್ವಶನ್ ಕೇಳ್ಬೋದು ಅದಲ್ವಾ. ಹೀಗಾಗಿ ನೋಡ್ರಿ ಆ ಸಂಘಟನೆ ಇರ್ತಾವಲ್ವಾ ಆ ಸಂಘಟನೆ ಗೊತ್ತೇನ್ರಿ ಸದಸ್ಯ ರಾಷ್ಟ್ರಗಳು ನಮ್ಗೆ ಗೊತ್ತಿರ್ಬೇಕಂತ ಗೊತ್ತಿರ್ಬೇಕು. ಈಗ ನೋಡ್ರಿ ಆಸಿಯನ್ ನೋಡ್ರಿ ಸದಸ್ಯ ರಾಷ್ಟ್ರಗಳು ನೋಡ್ರಿ 10 ಅಂತ ಹೇಳ್ದಲ್ವಾ ಆ 10 ನೆನ್ಪಿಡ್ಕೋಕ್ ಕೋಡ್ ಗೊತ್ತಿರ್ಬೇಕು ನಾವು. ಸರ್ ನೋಡ್ರಿ ನಿಮ್ ಸಲಕ್ ಒಂದ್ ಕೋಡ್ ಮಾಡಿನ್ರಿ ಏನ್ ಗೊತ್ತೇನ್ರಿ ಕೋಡ್ ಅಂತ ಬಂದಾಗ ಏನ್ ಗೊತ್ತೇನ್ರಿ ML MP ನೋಡ್ರಿ ML ಏನ್ ಗೊತ್ತೇನ್ರಿ MP BCI ಕಟ್ಟಕ್ ಏನ್ ಕಟ್ಟಕ್ ಗೊತ್ತೇನ್ರಿ BCI ಕಟ್ಟಕ್ಕ TVS ನ ಗೊತ್ತಾರ ನೋಡ್ರಿ ಕೋಡ್ ಅದ ಖಾಲಿ. ಸರ್ ನಮ್ ನೆಂಬಿಗೆ ಒಂದ್ಸಲ ಕೋಡ್ ಏನ್ ಗೊತ್ತೇನ್ರಿ ML MP BCI ಕಟ್ಟಕ್ಕ TVS ನ ಗೊತ್ತಾರ ನೋಡ್ರಿ ಕೋಡ್ ಅದಲ್ವಾ. ನೋಡ್ರಿ 10 ರಾಷ್ಟ್ರ ಇರ್ಬೇಕು ನೋಡ್ರಿ ಗೊತ್ತಿರ 1 2 3 4 5 6 7 8 9 10 ಸದ್ಯ ಬರ್ರಿ ಒಂದೊಂದ ನೋಡ್ಕೊಂಡ್ ತಗೋಣಂತ. ಒಂದ್ ಗೊತ್ತಿರ್ಬೇಕು ಎಂ ಅಂದ್ರೆ ಏನ್ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ ಸರ್ ಮಲೇಷಿಯಾ ಅಂತಕ್ಕಂಥ ಯಾವ ಶಿಯಾ ಗೊತ್ತೇನ್ರಿ ಎಂ ಅಂದ್ರೆ ಗೊತ್ತಿರ್ಬೇಕು ಮಲೇಷಿಯಾ. ಸರಿ ಮಲೇಷಿಯಾದ ಅಲ್ವಾ ಈ ಮಲೇಷಿಯಾದ ರಾಜಧಾನಿ ಯಾವ್ದು ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ಕೌಲಾಲಂಪುರ್ ಅಂತ ಗೊತ್ತೇನ್ರಿ ಕೌಲಾಲಂಪುರ್ ಅಂತಕ್ಕಂಥ ಗೊತ್ತೇನ್ರಿ ರಾಜಧಾನಿ ಅದ ನೋಡ್ರಿ. ನೋಡ್ರಿ ಸಂಘಟನೆ ಬಂದಾಗ ದೇಶ ಗೊತ್ತಿರ್ಬೇಕು ರಾಜಧಾನಿ ಗೊತ್ತಿರ್ಬೇಕು ಮತ್ತೆ ಗೊತ್ತೇನ್ರಿ ಕರೆನ್ಸಿ ಕೂಡ ಗೊತ್ತಿರ್ಬೇಕು ಅದಲ್ವಾ. ಸರ್ ಕರೆನ್ಸಿ ಯಾವ್ದೇ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಕರೆನ್ಸಿ ಯಾವ್ದು ಗೊತ್ತೇನ್ರಿ ರಿಂಗಿಟ್ ಅಂತಕ್ಕಂಥ ಕರೆನ್ಸಿ. ಸರ್ ನೆಕ್ಸ್ಟ್ ಬಂದಾಗ ಏನ್ ಗೊತ್ತೇನ್ರಿ ಎರಡನೇ ದೇಶ ಗೊತ್ತೇನ್ರಿ ಎಲ್ಲಂದ್ರೆ ಏನ್ ಗೊತ್ತೇನ್ರಿ ಲಾವೋಸ್ ಏನ್ ಗೊತ್ತೇನ್ರಿ ಎಲ್ಲಂದ್ರ ಲಾವೋಸ್ ಅಂತಕ್ಕಂಥದ್ದು. ಸರಿ ಲಾವೋಸ್ ಅದ ಅಲ್ವಾ ಲಾವೋಸ್ ದೇಶದ ರಾಜಧಾನಿ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಯಾವ್ದು ಗೊತ್ತೇನ್ರಿ ವಿಯೆಂಟಿಯಾನ್ ಅಂತಕ್ಕಂಥ ಏನ್ ಗೊತ್ತೇನ್ರಿ ರಾಜಧಾನಿ ಅಂತ ಗೊತ್ತಿರ್ಬೇಕು. ಸರ್ ಅದು ಕರೆನ್ಸಿ ಯಾವ್ದಾಗ ಗೊತ್ತೇನ್ರಿ ಕರೆನ್ಸಿ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕೇನ್ ಗೊತ್ತೇನ್ರಿ ಕರೆನ್ಸಿ ಗೊತ್ತೇನ್ರಿ ಕ್ಯೂಪ್ ಅಂತಕ್ಕಂಥ ಬರ್ತೇನೆ ಕ್ಯೂಪ್. ಸರ್ ನೆಕ್ಸ್ಟ್ ಬಂದಾಗ ಇನ್ನೊಂದ್ ಎಂಬದ ಅಲ್ವಾ ಸರ್ ಇನ್ನೊಂದ್ ಎಂಬಂದ್ರೆ ಗೊತ್ತಿರ್ಬೇಕೇನ್ ಗೊತ್ತೇನ್ರಿ ಮಯನ್ಮಾರ್ ಅದಲ್ವಾ. ಯಾವ ಮಾರ್ ಗೊತ್ತೇನ್ರಿ ಮಯನ್ಮಾರ್ ಅಂತಕ್ಕಂಥ ಬರ್ತೇನೆ ನೋಡಿ.
ಸರಿ ಮಯನ್ಮಾರ್ ಅದ ಅಲ್ವಾ, ಈ ಮಯನ್ಮಾರ್ ದೇಶದ ರಾಜಧಾನಿ ಯಾವ್ದು ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ನೈಪಿಡಾವ್ ಅಂತಕ್ಕಂತ ಗೊತ್ತೇನ್ರಿ? ಇದರ ರಾಜಧಾನಿ ಗೊತ್ತಿಲ್ಲ. ಈ ಮಯನ್ಮಾರ್ ದೇಶದ ನೋಡ್ರಿ ಹಳೆ ಹೆಸರು ಗೊತ್ತೇನ್ರಿ? ಆ ಬರ್ಮಾ ಅಂತಕ್ಕಂಥದ್ದು ಗೊತ್ತಿರ್ಬೇಕು, ಅದಲ್ವಾ. ನಂತರ ಇದ್ರ ಕರೆನ್ಸಿ ಯಾವ್ದ ಗೊತ್ತೇನ್ರಿ? ಕರೆನ್ಸಿ ಯಾವ್ದ್ರಿ ಸರ್ ಬಂದಾಗ ಏನ್ ಗೊತ್ತೇನ್ರಿ? ಕ್ಯಾಟ್ ಅಂತಕ್ಕಂಥ. ನೆಕ್ಸ್ಟ್ ನೋಡ್ರಿ ನಂತರ 4ನೇ ದೇಶ ಬರ್ತೈತಿ, ಯಾವ್ದು ಗೊತ್ತೇನ್ರಿ? ಪಿ ಅಂದ್ರ ಗೊತ್ತಿರ್ಬೇಕು, ಫಿಲಿಪೈನ್ಸ್. ಯಾವ ಪೈನ್ಸ್ ಗೊತ್ತೇನ್ರಿ? ಫಿಲಿಪೈನ್ಸ್ ಅಂತಕ್ಕಂಥ ನೋಡ್ರಿ. ಈ ಫಿಲಿಪೈನ್ಸ್ ದೇಶದ ಅಲ್ವಾ, ಇದ್ರ ರಾಜಧಾನಿ ಯಾವ್ದ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ಏನ್ ಗೊತ್ತೇನ್ರಿ? ಮನಿಲಾ ಅಂತಕ್ಕಂಥದ್ದು. ಇದ್ರ ಕರೆನ್ಸಿ ಅಂತ ಗೊತ್ತೇನ್ರಿ? ಫಿಲಿಪೈನ್ಸ್ ಏನ್ ಗೊತ್ತೇನ್ರಿ? ಫಿಲಿಪೈನ್ಸ್ ಪೇಸೋ ಅಂತಕ್ಕಂಥ ಗೊತ್ತೇನ್ರಿ ಕರೆನ್ಸಿ. ಸೊ ನೆಕ್ಸ್ಟ್ ಬಂದಾಗ ಗೊತ್ತಿರ್ಬೇಕು 5ನೇ ರಾಷ್ಟ್ರ ಬರ್ತದ ನೋಡಿ. 5ನೇ ರಾಷ್ಟ್ರ ಅಂತ ಗೊತ್ತೇನ್ರಿ? ಬಿ ಅಂದ್ರ ಗೊತ್ತಿರ್ಬೇಕು, ಮತ್ ಭಾರತ್ ಅಲ್ರಿ. ಬಿ ಅಂದ್ರ ಯಾವ್ದು ಗೊತ್ತೇನ್ರಿ? ಬ್ರುನೈ ಅಂತಕ್ಕಂಥ ನೋಡ್ರಿ. ಈ ಬ್ರುನೈ ದೇಶದ ನೋಡ್ರಿ ರಾಜಧಾನಿ ಬಹಳ ದೊಡ್ಡದ. ಏನ್ ಗೊತ್ತೇನ್ರಿ ಸರ್? ಬಂದರು ಸೇರಿ ಗೊತ್ತೇನ್ರಿ? ಬಂದರು ಸೇರಿ ಗೊತ್ತೇನ್ರಿ? ಬಂದರು ಸೇರಿ ಬೆಗ್ವಾನ್ ಅಂತಕ್ಕಂಥ ಗೊತ್ತೇನ್ರಿ? ರಾಜಧಾನಿ ಅಂತ ಗೊತ್ತಿರ್ಬೇಕು. ಕರೆನ್ಸಿ ಯಾವ್ದ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ಏನ್ ಗೊತ್ತೇನ್ರಿ? ಬ್ರುನಿ ಏನ್ ಗೊತ್ತೇನ್ರಿ? ಡಾಲರ್ ಅಂತಕ್ಕಂಥದ್ದು. ಇದೇನ್ ಗೊತ್ತೇನ್ರಿ? ಕರೆನ್ಸಿ ಅಂತ ಗೊತ್ತೇನ್ರಿ, ಅದಲ್ವಾ. 5 ಅದಲ್ವಾ. ನಿಮ್ಗೆ 10 ರಾಷ್ಟ್ರ ಅಂತ ಹೇಳಿದೆ ಅಲ್ವಾ ಸರ್. ಬಿ ಐತಲ್ವಾ. ನೆಕ್ಸ್ಟ್ ಗೊತ್ತಿರ್ಬೇಕು ಪ್ರಮುಖ ಅಂತ ಗೊತ್ತೇನ್ರಿ? ಏನಪ್ಪ ಬಂದಾಗ ಬಿ ಅಂತ ನೋಡ್ರಿ ಗೊತ್ತಿರ್ಬೇಕು. ನೆಕ್ಸ್ಟ್ ಬರ್ತೈತಿ ನೋಡ್ರಿ 6ನೇ ರಾಷ್ಟ್ರ ಗೊತ್ತೇನ್ರಿ? ಸಿ ಅಂದ್ರೆ ಏನ್ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ಕಾಂಬೋಡಿಯಾ. ಸಿ ಅಂದ್ರ ಕಾಂಬೋಡಿಯನ್ ನೋಡ್ರಿ ಗೊತ್ತಿರ್ಬೇಕದಲ್ವಾ. ಕಾಂಬೋಡಿಯಾ ಅಂತಕ್ಕಂಥದ್ದು. ಈ ಕಾಂಬೋಡಿಯಾದ ಅಲ್ವಾ, ಕಾಂಬೋಡಿಯಾದ ರಾಜಧಾನಿ ಯಾವ್ದು ಗೊತ್ತೇನ್ರಿ ಸರ್? ನಾಮ್ ಪೆನ್ ಅಂತಕ್ಕಂಥ. ಯಾವ ಪೆನ್ ಗೊತ್ತೇನ್ರಿ? ನಾಮ್ ಪೆನ್ ಅಂತಕ್ಕಂಥ ಗೊತ್ತೇನ್ರಿ? ರಾಜಧಾನಿ ಅದ ನೋಡ್ರಿ. ಸರ್ ಇದು ಕರೆನ್ಸಿ ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕೇನ್ ಗೊತ್ತೇನ್ರಿ? ಕಾಂಬೋಡಿಯನ್ ಗೊತ್ತೇನ್ರಿ? ಡಾಲರ್ ಅಂತಕ್ಕಂಥ ಗೊತ್ತೇನ್ರಿ? ಕರೆನ್ಸಿ ಇದ ಅದ ರಿಯಲ್ ಕೂಡ ಕರೀತಾರ, ಬಟ್ ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ಸರ್ ಆಯಿ ಅಂತಕ್ಕಂಥ ಬರುತ್ತೆ ನೋಡ್ರಿ. ಆಯಿ ಅಂದ್ರೆ ಏನ್ ಗೊತ್ತೇನ್ರಿ? ಇಂಡೋನೇಷಿಯಾ. ಯಾವಲ್ವಾ? ಯಾವ ದೇಶ ಗೊತ್ತೇನ್ರಿ? ಅವಲ್ವಾ ನೇಷಿ ಅಂತಕ್ಕಂಥ ಬರುತ್ತೆ ನೋಡ್ರಿ. ಇಂಡೋನೇಷಿಯಾದ ರಾಜಧಾನಿ ಗೊತ್ತದ. ಏನ್ ಹೇಳ್ರಿ? ಜಕಾರ್ತ್ ಅಂತಕ್ಕಂಥ ನೋಡ್ರಿ. ಅದ ಗೊತ್ತೇನ್ರಿ? ಜಕಾರ್ತ್ ಅಂತಕ್ಕಂಥ ಐತಿ, ಗೊತ್ತಿರ್ಬೇಕು. ಕರೆನ್ಸಿ ಏನ್ ಗೊತ್ತೇನ್ರಿ? ಇಂಡೋನೇಷಿಯನ್ ಗೊತ್ತೇನ್ರಿ? ರೂಪಾಯಿ ಅಂತಕ್ಕಂಥ. ನೆಕ್ಸ್ಟ್ ಬಂದಾಗ 8ನೇ ಬರುತ್ತೆ ನೋಡ್ರಿ, ಅದಲ್ವಾ. ಟಿ ಅಂದ್ರೆ ಗೊತ್ತೇನ್ರಿ? ಥೈಲ್ಯಾಂಡ್. ಅದಲ್ವಾ. ಯಾವ ಲ್ಯಾಂಡ್ ಗೊತ್ತೇನ್ರಿ? ಥೈಲ್ಯಾಂಡ್ ಅಂತಕ್ಕಂಥದ್ದು. ಈ ಥೈಲ್ಯಾಂಡ್ ದೇಶ ರಾಜಧಾನಿ ಯಾವ್ದು ಗೊತ್ತೇನ್ರಿ? ಬ್ಯಾಂಕಾಕ್. ಯಾಕಾಕ್ ಗೊತ್ತೇನ್ರಿ? ಬ್ಯಾಂಕಾಕ್ ಅಂತಕ್ಕಂಥ ಬರುತ್ತೆ ನೋಡ್ರಿ. ಬ್ಯಾಂಕಾಕ್ ಅಂತಕ್ಕಂಥದ್ದು, ಅದಲ್ವಾ. ಥೈಲ್ಯಾಂಡ್ ದೇಶ ರಾಜಧಾನಿ ಗೊತ್ತಿರ್ಬೇಕು, ಏನ್ ಗೊತ್ತೇನ್ರಿ ಸರ್? ಬ್ಯಾಂಕಾಕ್ ಅಂತಕ್ಕಂಥ ನೋಡ್ರಿ. ಏನ್ ಗೊತ್ತೇನ್ರಿ? ಬ್ಯಾಂಕಾಕ್ ಅಂತಕ್ಕಂಥ ಬರುತ್ತೆ ನೋಡ್ರಿ. ಬ್ಯಾಂಕಾಕ್ ಅಂತಕ್ಕಂಥ ಗೊತ್ತಿರ್ಬೇಕು ಸರ್. ನಂತರ ಕರೆನ್ಸಿ ಅಂತ ಗೊತ್ತೇನ್ರಿ? ಕರೆನ್ಸಿ ಗೊತ್ತಿರ್ಬೇಕು, ಏನ್ ಗೊತ್ತೇನ್ರಿ? ಬಹತ್ ಅಂತಕ್ಕಂಥ. ಯಾವ್ದು ಗೊತ್ತೇನ್ರಿ? ಬಹತ್, ಅದಲ್ವಾ. ಸೊ ನೆಕ್ಸ್ಟ್ ಬಂದಾಗ ಏನ್ ಗೊತ್ತೇನ್ರಿ? ವಿ ಅಂದ್ರೆ ಗೊತ್ತಿರ್ಬೇಕು, ಏನ್ ಗೊತ್ತೇನ್ರಿ? ವಿಯೆಟ್ನಾಂ ಅಂತಕ್ಕಂಥ. ಯಾವ ನಾಮ್ ಗೊತ್ತೇನ್ರಿ? ವಿಯೆಟ್ನಾಂ ಅಂತಕ್ಕಂಥದ್ದು. ಈ ವಿಯೆಟ್ನಾಂ ದೇಶದ ರಾಜಧಾನಿ ಗೊತ್ತೇನ್ರಿ? ಹನೋಯ್ ಅಂತಕ್ಕಂಥ. ಏನ್ ಗೊತ್ತೇನ್ರಿ? ಹನೋಯ್ ಅಂತಕ್ಕಂಥ ಏನ್ ಗೊತ್ತೇನ್ರಿ? ರಾಜಧಾನಿ ಗೊತ್ತಿರ್ಲಿ. ಇದ್ರ ಕರೆನ್ಸಿ ಗೊತ್ತಿರ್ಬೇಕು ಸರ್. ವಿಯೆಟ್ನಾಮಿಸ್ ಅಂತಕ್ಕಂಥ ಕರೆನ್ಸಿ ಏನ್ ಗೊತ್ತೇನ್ರಿ? ವಿಯೆಟ್ನಾಮಿಸ್ ಅಂತಕ್ಕಂಥ ಕರೆನ್ಸಿ. ನೆಕ್ಸ್ಟ್ ಬಂದಾಗ 10ನೇ ರಾಷ್ಟ್ರ ಬರ್ತೈತಿ ನೋಡ್ರಿ. ಯಾವ್ದಪ್ಪ ಬಂದಾಗ ಎಸ್ ಅಂದಿರ ಸಿಂಗಾಪುರ. ಯಾಪುರ ಗೊತ್ತೇನ್ರಿ? ಸಿಂಗಾಪುರ ಅಂತಕ್ಕಂಥದ್ದು. ಸರಿ ಸಿಂಗಾಪುರದ ರಾಜಧಾನಿ ಗೊತ್ತಿರ್ಬೇಕು, ಏನ್ ಗೊತ್ತೇನ್ರಿ? ಈಜಿದ ನೋಡ್ರಿ. ಏನ್ ಗೊತ್ತೇನ್ರಿ? ಸಿಂಗಾಪುರ ಡಾಲರ್. ಸರಿ ಸಿಂಗಾಪುರ ಏನ್ ಗೊತ್ತೇನ್ರಿ ಸರ್? ನಗರ ಅಂತಕ್ಕಂಥ ಗೊತ್ತೇನ್ರಿ? ರಾಜಧಾನಿ ಇದ. ಇದ್ರ ಕರೆನ್ಸಿ ಅದ ಗೊತ್ತೇನ್ರಿ? ಸಿಂಗಾಪುರ ಏನ್ ಗೊತ್ತೇನ್? ಸಿಂಗಾಪುರ ಡಾಲರ್ ಅಂತಕ್ಕಂಥ ಗೊತ್ತೇನ್ರಿ? ಇದ್ರ ಕರೆನ್ಸಿ ಅದ್ ಗೊತ್ತಿರ್ಬೇಕು ನೋಡ್ರಿ. ರಾಜಧಾನಿ ಸಿಂಗಾಪುರ ನಗರ, ಅದಲ್ವಾ. ಕರೆನ್ಸಿ ಗೊತ್ತೇನೆ ಸಿಂಗಾಪುರ್ ಡಾಲರ್ ಅಂತಕ್ಕಂಥದ್ದು, ಅದಲ್ವಾ. ಗೊತ್ತಿರ್ಬೇಕು ನೋಡ್ರಿ. ಕೋಡ್ ಇಷ್ಟೇ ಗೊತ್ತಿರ್ಲಿ. MLA ಏನ್ ಗೊತ್ತ? MP. BCA ಕಡೆ TS ನ ಗೊತ್ತಾರ, ಅದಲ್ವಾ. ಎಂ ಅಂದ್ರೆ ಮಲೇಷಿಯಾ, ಎಲ್ ಅಂದ್ರೆ ಲಾವೋಸ್, ಮಯನ್ಮಾರ್, ಫಿಲಿಪೈನ್ಸ್, ಬ್ರುನೈ, ಕಾಂಬೋಡಿಯಾ. ನಂತರ ಯಾವ್ದು ಗೊತ್ತೇನ್ರಿ? ಐ ಅಂದ್ರೆ ಇಂಡೋನೇಷಿಯಾ, ಥೈಲ್ಯಾಂಡ್, ವಿಯೆಟ್ನಾಂ, ಸಿಂಗಾಪುರ್, ಅದಲ್ವಾ. ಈಗ ನೋಡ್ರಿ ಇವಾಗ ಅಂತಾರಾಷ್ಟ್ರೀಯ ಸಂಘಟನೆ ಬಂದಾಗ ಶೃಂಗಸಭೆಗಳ ಕ್ವಶನ್ ಕೇಳ್ತಿರ್ತಾರೆ, ಅದಲ್ವಾ. ಒಂದು ಕಡೆ ಸೇರಿ ಗೊತ್ತೇನ್ರಿ? ಯಾರ ರಾಷ್ಟ್ರಕ್ಕೆ ಏನ್ ಸಮಸ್ಯೆ ಇರೋದಲ್ವಾ, ಚರ್ಚೆ ಅಂತಕ್ಕಂತ ಮಾಡ್ತಾರೆ, ಅದಲ್ವಾ. ಶೃಂಗಸಭೆ ಇಂಗ್ಲಿಷ್ ಸಮಿಟ್ ಅಂತ ಕರೀತಾರೆ ನೋಡಿ, ಗೊತ್ತಿರ್ಬೇಕು. ಈಗ ನೋಡ್ರಿ ಆಸಿಯಾನ್ ಅದ ಅಲ್ವಾ. ಈ ಆಸಿಯಾನ್ ಗೊತ್ತೇನ್ರಿ? ಮೊದಲನೇ ಶೃಂಗಸಭೆ ನೋಡ್ರಿ. ಆಸಿಯಾನ್ ನೋಡ್ರಿ ಮೊದಲನೇ ಗೊತ್ತೇನ್ರಿ? ಇವಾಗ ಶೃಂಗಸಭೆ ಅಂತಕ್ಕಂಥ ಶೃಂಗಸಭೆ ಅದಲ್ವಾ. ಯಾವ ವರ್ಷ ನಡೀತದೆ ಗೊತ್ತೇನ್ರಿ? 1976 ನಡೀತದ ಗೊತ್ತೇನ್ರಿ ನೋಡ್ರಿ. ಆಸಿಯಾನ್ ನ ಮೊದಲನೇ ಶೃಂಗಸಭೆ ನಡೆದ ವರ್ಷ ಗೊತ್ತಿರ್ಬೇಕು, ಏನ್ ಗೊತ್ತೇನ್ರಿ? ಯಾವ ವರ್ಷ ಗೊತ್ತೇನ್ರಿ? 1976 ಎಲ್ಲ ನಡೀತದೆ ಗೊತ್ತೇನ್ರಿ? ಬಾಲಿ ಅಂತಕ್ಕಂಥಲ್ಲಿ. ಈ ಬಾಲಿ ಅಂತಕ್ಕಂಥ ಎಲ್ಲಿ ಬರ್ತದೆ ಗೊತ್ತೇನ್ರಿ? ಯಾವ ದೇಶ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು. ಇಂಡೋನೇಷ್ಯಾದ ಬರ್ತದೆ ನೋಡಿ. ಎಲ್ಲಿ ಗೊತ್ತೇನ್ರಿ? ಇಂಡೋನೇಷ್ಯಾದ ಬರ್ತದೆ ಅಂತ ಗೊತ್ತಿರ್ಬೇಕು. ಸೊ ನೆಕ್ಸ್ಟ್ ನೋಡ್ರಿ ಇತ್ತೀಚೆಗೆ ಬರ್ತಿರೋದಲ್ವಾ. ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳೋದನ್ ಗೊತ್ತೇನ್ರಿ? 2025ಕ್ಕ ಆಸಿಯಾನ್ ನ ಎಷ್ಟನೇ ಶೃಂಗಸಭೆ ನಡೆದಿರ್ಬೋದ್ರಿ ನೋಡ್ರಿ. ಇತ್ತೀಚೆಗೆ ಪ್ರತಿ ವರ್ಷ 2 ಶೃಂಗಸಭೆ ನಡೆಸುತ್ತಾರೆ. ಈಗ ಆಲ್ರೆಡಿ ನಡೆದದಲ್ವಾ. ಯಾವಾಗ ಗೊತ್ತೇನ್ರಿ? 2025 ಗೊತ್ತೇನ್ರಿ ಸರ್? ಮೇ ತಿಂಗಳದ ನಡೆದ ನೋಡ್ರಿ. ಮೇ ತಿಂಗಳದ
ಸರಿ ಎಷ್ಟನ ಬಂದ್ 46ನೇ ನಡೆದ ನೋಡ್ರಿ ಗೊತ್ತಿರ 46ನೇ ಶೃಂಗಸಭೆ ಅಂತಕ್ಕಂಥದ್ದು ಎಲ್ಲಿ ಗೊತ್ತೇನ್ರಿ ಸರ್ ಕೌಲಾಲಂಪುರ ಅಂತಕ್ಕಂಥ ಗೊತ್ತೇನ್ರಿ ಕೌಲಾಲಂಪುರ ಅಂತಕ್ಕಂಥ ನಡೆದ ನೋಡ್ರಿ ಗೊತ್ತಿರ್ಬೇಕು. ಸರಿ ಕೌಲಾಲಂಪುರ ಅಂತಕ್ಕಂಥ ಯಾವ ದೇಶದ ಕಂಡು ಬರ್ತದೆ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು. ದೇಶದ ಬಂದಾಗ ಮಲೇಷಿಯಾದ ಕಂಡು ಬರ್ತದೆ ಎಲ್ಲಿ ಬರ್ತದೆ ಗೊತ್ತೇನ್ರಿ ಮಲೇಷಿಯಾದ ಕಂಡು ಬರ್ತಂತ ಗೊತ್ತಿರ್ಬೇಕು. ನಂತರ ಗೊತ್ತೇನ್ರಿ ಇದೇ ನವೆಂಬರ್ ತಿಂಗಳದಾಗ 2020 ನವೆಂಬರ್ ತಿಂಗಳದಾಗ ಗೊತ್ತೇನ್ರಿ 47ನೇ ಶೃಂಗಸಭೆ ಕೂಡ ಎಲ್ಲ ನಡೆದ ಗೊತ್ತೇನ್ರಿ ಇದೇ ಮಲೇಷ್ಯಾದ ನಡೆದಂತ ಗೊತ್ತಿರ್ಬೇಕು. ಅದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ದಾಗ ಅಂತಾರಾಷ್ಟ್ರೀಯ ಸಂಘಟನೆ ಬಂದಾಗ ಅದಲ್ವಾ. ನಮ್ಮ ಭಾರತ ದೇಶ ಇದರ ಸದಸ್ಯ ರಾಷ್ಟ್ರವಲ್ಲ ಬಟ್ ಏನ್ ಗೊತ್ತೇನ್ರಿ ಸ್ವರೂಪ ರಾಷ್ಟ್ರ ಅಂತ ಹೇಳ್ತಾರೆ ಮತ್ತೆ ವೀಕ್ಷಕ ರಾಷ್ಟ್ರ ಗೊತ್ತೇ ನಮ್ಮ ಭಾರತ ದೇಶ ಇರ್ಲಿ ಬಟ್ ಗೊತ್ತಿರ್ಬೇಕು. ಅಂತಾರಾಷ್ಟ್ರೀಯ ಸಂಘಟನೆಗಳು ನಮ್ಗೆ ಇಂಪಾರ್ಟೆಂಟ್ ಆಗಿರ್ತೈತಿ ಓದ್ರಿ ಅದಲ್ವಾ. ನಿಮ್ ಏನಾದ್ರು ಕ್ಲಾಸ್ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅದಲ್ವಾ ಕಮೆಂಟ್ ಮಾಡ್ರಿ. ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್.